ಅಮ್ಮ ಅಮ್ಮ ಯಾಕೆ ಸಾಕ್ಷಿ ಯಾಕೆ ಇಚ್ಕೋತಿದ್ಯಾ? ವಿಕ್ರಮ್ ಮನೆಗೆ ಹೋಗಿದ್ಯಾ? ವಿಕ್ರಮ್ ಕಾಣಿಸ್ತಿಲ್ಲ ಅಂತ ಅವರೇ ಒದ್ದಾಡ್ತಿದ್ದಾರೆ. ಅಂಥದ್ರಲ್ಲಿ ನೀನ್ ಯಾಕೆ ಅಲ್ಲಿಗೆ ಹೋಗಿದ್ದೆ? ಇಲ್ದೇ ಇರೋದನ್ನೆಲ್ಲ ಹೇಳಿ ಹೊಟ್ಟೆ ಉರ್ಸಕ? ನಿನಗೆ ಹೋಗೋದಕ್ಕೆ ಯಾರು ಹೇಳಿದ್ದು? ಆಯ್ತಾ, ನಾನು ಮಾತಾಡ್ಬೋದಾ ಈಗ? ಕಾಣೆ ಆಗಿರೋದು ಯಾರು? ನಿನ್ನನ್ ಮದ್ವೆ ಆಗೋನು, ಅಂದ್ರೆ ನನಗೆ ಅಳಿಯಾಗಿ ಬರೋನು. ನನ್ಗವನ ಬಗ್ಗೆ ಚಿಂತೆ ಇರಬಾರ್ದಾ? ಏನು ಎತ್ತ ಅನ್ನೋ ಆತಂಕ ಬರಬಾರ್ದಾ? ಹಾಗಲ್ಲ ಮಚ್ಚೆ ಬಾಯಿ. ಜನ ಅವನ ಬಗ್ಗೆ ನಾನಾ ತರದ ಮಾತುಗಳನ್ನ ಆಡ್ತಿದ್ದಾರೆ. ನಾನು ಅವ್ರ ಮನೆಗೆ ಬರುವಾಗ ಪೊಲೀಸ್ನವರು ಖಂಡಿತ ಅವನ್ನ ಸುಟ್ಟು ಸಾಯಿಸ್ತಾರೆ ಅಂತ ನನ್ಗೆ ಕೇಳಿಸೋ ಹಾಗೆ ಮಾತಾಡ್ತಿದ್ರು. ಭಯ ಆಗಲ್ವೇನೆ ನನ್ಗೆ? ಅಮ್ಮ, ನನ್ ವಿಕ್ರಮನ ಏನ್ ಅನ್ಕೊಂಡಿದ್ವಿ? ಅವನು ಹುಲಿ, ಹೆಬ್ಬುಲಿ. ಮತ್ತ್ಯಾಕೆ ಈ ತರ ಎಲ್ಲೋ ಓಡೋಗಿ ಬಚ್ಚಿಟ್ಕೊಂಡಿದ್ದಾನೆ? ಪೊಲೀಸ್ನವ್ರು ಮನ್ಸ್ ಮಾಡಿದ್ರೆ ಎಂತ ಹುಲಿನಾದ್ರೂ ಬೋರಿಗೆ ಬಿಸಾಕ್ತಾರೆ, ಬಾಲ ಕತ್ತರಿಸ್ಬಿಡ್ತಾರೆ. ನೋಡು, ಮದ್ವೆ ಆಗ್ತಿದ್ಯಾ ನೀನ್ ಅವನನ್ನ, ಈಗ್ಲಿಂದನೇ ಅವನನ್ನ ನಿನ್ ದಾರಿಗೆ ಹೇಳ್ಕೋಬೇಕು. ಅದನ್ ಬಿಟ್ಟು ಅವನ ಆಡ್ದಂಗೆ ನೀನು ಆಡ್ತಾ ಇದ್ರೆ ಮನೆಯಲ್ಲಿರೋ ಕುಂಕುಮನ ಒರ್ಸ್ಕೊಂಡು. ಅಮ್ಮ, ಯಾಕೆ ಸತ್ಯ ಹೇಳಿದ್ರೆ ಕೋಪ ಬರ್ತಾ ಇದೆಯಾ ನಿನ್ಗೆ? ಹಾಯ್ ಕಣೆ, ನಾನು ಕೇಳ್ತಾ ಇರೋ ನಿನ್ಗೆ ಎಷ್ಟು ಸಂಕಟ ಆಗ್ತಿರ್ಬೇಕಾದ್ರೆ ಹೇಳ್ತಾ ಇರೋ ನಾನು ಎಷ್ಟು ಕಷ್ಟ ಪಡ್ತಿರ್ಬೇಕು ಅರ್ಥ ಆಗ್ತಿದ್ಯಾ ನಿನ್ಗೆ? ನೋಡ್ ಸಾಕ್ಷಿ, ನನ್ಗೆ ನಿನ್ ಸುಖ ಸಂತೋಷ ಮುಖ್ಯ ಅಷ್ಟೇ. ಅದಕ್ಕೋಸ್ಕರ ನಾನು ಯಾರ ಜೊತೆ ಬೇಕಾದ್ರೂ ಜಗಳ ಆಡ್ತೀನಿ, ಗಲಾಟೆ ಮಾಡ್ತೀನಿ. ನಿನ್ ಪ್ರೀತಿ ನನಗ್ ಗೊತ್ತು, ಆದ್ರೂ ನೀನ್ ಅಲ್ಲಿಗೆ ಹೋಗ್ಬಾರ್ದಿತ್ತಮ್ಮ. ನಾನು ಹೋಗ್ಲಿಲ್ಲ ಅಂದ್ರೆ ಏನ್ ನಡೆದ್ರು ಇವ್ರು ಕೇಳಲ್ಲ ಅನ್ನೋ ಸದ್ರ ಆಗಲ್ವೇನೆ ಅವ್ರಿಗೆ? ಲೇ, ಮದುವೆಗೆ ವರ್ಷ ಇಲ್ಲ, ಕೆಲವು ದಿನಗಳೇ ಇರೋದು. ಒಂದ್ ವೇಳೆ ಅವನೇನಾದ್ರು ನಿನ್ ಕೈ ಕೊಟ್ಬಿಟ್ರೆ ಅದು ಕನ್ಸಲ್ಲೂ ಸಾಧ್ಯ ಇಲ್ಲಮ್ಮ. ವಿಕ್ರಮ್ ಒಂದ್ಸಲ ಮಾತು ಕೊಟ್ರೆ ತಲೆ ಮೇಲೆ ತಲೆ ಬಿದ್ರು ಅವನದನ್ನ ಕಾಪಾಡ್ಕೋತಾನೆ. ಓಹೋ, ಆ ಜಯಮನ್ ಹತ್ರ ಟ್ಯೂಷನ್ ಹೋಗಿದ್ಯಾ? ಅವ್ರು ಹೇಳಿದ ಮಾತನ್ನು ಒಂದು ಪದ ಕೂಡ ಆಚೆ ಈಚೆ ಆಗ್ದಂಗೆ ಹೇಳ್ತಾ ಇದ್ಯಾ? ಅತ್ತೆ ತರ ಸೊಸೆ ಅಷ್ಟೇ. ನನ್ ಬಗ್ಗೆ ಆಗ್ಲಿ, ವಿಕ್ರಮ್ ಬಗ್ಗೆ ಆಗ್ಲಿ, ಅಥವಾ ನಮ್ಮಿಬ್ರು ಮದ್ವೆ ಬಗ್ಗೆ ಆಗ್ಲಿ ನೀನ್ ಭಯ ಪಡೋದ್ ಬೇಡ. ನೀನ್ ಅನ್ಕೊಂಡ್ ಮುಹೂರ್ತದಲ್ಲೇ ನೀನ್ ಅನ್ಕೊಂಡ್ ಹಾಗೇನೆ ನನ್ನ ವಿಕ್ರಮ್ ಮದ್ವೆ ನಡೆಯುತ್ತೆ. ಇದನ್ನ ಹೇಳೋಣ ಅಂತಾನೆ ಬಂದೆ. ನನಗ್ ಸವಾರಿ ಇದೆ, ನಾನು ಹೊರಡ್ತೀನಿ. ಇವಳಿಗೇನಾದ್ರೂ ಹುಚ್ಚಿಡ್ದಿದ್ಯಾ? ಇಲ್ಲ, ನಾನೇ ಹುಚ್ಚಿ ತರ ಆಡ್ತಿದ್ದೀನಾ? ಅವನ ಬಗ್ಗೆ ಏನು ಮಾತಾಡ್ಬೇಡ ಅಂತ ಇವಳಿ ಅತಿ ಪ್ರೀತಿ ಇವಳನ್ನ ಎಲ್ಲಿ ಕರ್ಕೊಂಡು ಹೋಗ್ಬಿಡುತ್ತೋ. ದೇವ್ರೆ, ನನ್ನ ಮಗಳನ್ನ ಕಾಪಾಡಪ್ಪ. ವಿಕ್ರಮ್ ಅವನ ಮನೇಲೂ ಇಲ್ಲ, ಇಲ್ಲೂ ಇಲ್ಲ, ಗ್ಯಾರೇಜಲ್ಲೂ ಇಲ್ಲ, ಅವನ ಫ್ರೆಂಡ್ಸ್ಗೂ ಗೊತ್ತಿಲ್ಲ. ಊರು ಬಿಟ್ಟು ಹೋಗಿಲ್ಲ ಅಂದರೆ ಎಲ್ಲಿಗೆ ಹೋದ ಅವನು? ಯಾವುದೋ ಒಂದು ಟ್ವಿಸ್ಟ್ ಇದೆ ಈ ಕಥೆಯಲ್ಲಿ. ಏನದು? ಬೈ ಎನಿ ಚಾನ್ಸ್ ಇದೇ ಮನೇಲಿದ್ದಾನ ಅವನು? ವೇದ ಏನಾದರೂ ಅವನನ್ನು ಕಾಪಾಡ್ತಿದ್ದಾಳ? ಥಿಂಕ್ ಪ್ರೀತಮ್, ಥಿಂಕ್. ಆದರೆ ಪೊಲೀಸ್ನವ್ರು ಇಲ್ಲಿಂದ ಅವನ್ನ ಸರ್ಚ್ ಮಾಡ್ಕೊಂಡು ಹೋಗಿದಾರಲ್ಲ, ಇಲ್ಲಿಲ್ವಲ್ಲ ಅವನು? ಎಲ್ಲಿ ಹೋದ ಆರೋಗ್? ವೇದಿನ ರೂಮ್ನ ಒಂದ್ಸಲ ಸರ್ಚ್ ಮಾಡೋದು ಒಳ್ಳೇದು. ಎಸ್, ವೇದಾ, ಜ್ವರ ಫುಲ್ ಹೋಗಿದೆ. ವೇದಾ, 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 ವೇದಾ,
ವೇದ. ಪ್ರೀತಮ್. ಹಾಯ್ ವೇದ. ಹಾಯ್ ಪ್ರೀತಮ್. ಬನ್ನಿ ಕಾಫಿ ಕುಡಿಯೋಣ. ಇಷ್ಟು ದಿನ ನಾನು ಬಂದರೆ ಬನ್ನಿ ಅಂತ ವೆಲ್ಕಮ್ ಮಾಡ್ತಿದ್ದವಳು ಇವತ್ತು ಕಾಫಿ ಆಫರ್ ಮಾಡಿ ಹೊರಗಡೆನೇ ನಿಲ್ಲಿಸ್ತಿದ್ದಾಳಲ್ಲ. ಸಮಥಿಂಗ್ ಇಸ್ ಫಿಶಿ. ಪ್ರೀತಮ್, ಕಾಫಿ ಕುಡಿಯೋಣ ಅಂದ್ರೆ ಯಾಕೆ ಇಷ್ಟು ಟೆನ್ಷನ್ ಮಾಡ್ತಿದ್ದೀರಾ? ಬನ್ನಿ. ನೋ ಥ್ಯಾಂಕ್ಸ್ ವೇದ. ಆ್ಯಕ್ಚುಲಿ ನಾನು ನಿನ್ನ ಹತ್ರ ಸ್ವಲ್ಪ ಪರ್ಸ್ನಲಾಗಿ ಮಾತಾಡಬೇಕಿತ್ತು, ಅದಕ್ಕೆ ಬಂದೆ. ಸರಿ ಬನ್ನಿ. ಅಲ್ಲಿ ಬೇಡ ವೇದ. ನಾವಿಬ್ಬರು ಮಾತಾಡೋದನ್ನ ಯಾರಾದ್ರೂ ಕೇಳಿಸ್ಕೊಂಡ್ರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಓ ಹೌದಾ? ಸರಿ ಬನ್ನಿ ಪ್ರೀತಮ್. ಬನ್ನಿ ಬನ್ನಿ ಕೂತ್ಕೊಳ್ಳಿ. ಪೊಲೀಸರು ವಿಕ್ರಮ್ನ ಹುಡುಕ್ತಾ ಇದ್ದಾರೆ ಅಂತ ಗೊತ್ತಾಗಿತ್ತು. ನನಗೊಂಥರ ಗಾಬರಿ ಆಗೋದು ವೇದ. ನಾನು ವಿಚಾರಿಸಿ ನೋಡಿದೆ. MLA ರಾಜಶೇಖರಪ್ಪ ಅವ್ರ ಜೊತೆ ಕಿರಿಕಾಗಿದೆ ಅಂತೆ. ಕೇಸ್ ಕೂಡ ಹಾಕಿದ್ದಾರೆ ಅಂತ ಗೊತ್ತಾಯಿತು. ಪೊಲೀಸವರು ಎಲ್ಲ ಕಡೆ ಜಾಲಾಡ್ತಾ ಇದ್ದಾರೆ. ಸಿಕ್ಕಾಕೊಂಡ್ರೆ ಎನ್ಕೌಂಟರ್ ಮಾಡಿಬಿಡ್ತಾರೆ ಅಂತ ರೂಮರ್ಸ್. ಓ ಹೌದಾ? ವಿಕ್ರಮ್ ರೌಡಿ ಆದರೂ ತುಂಬ ಒಳ್ಳೆಯವರು. ಅವ್ರಿಗೇನಾದರೂ ಆದರೆ ಅದನ್ನು ನನ್ನಿಂದ ಊಹಿಸ್ಕೊಳಕ್ಕೂ ಆಗಲ್ಲ. ನಮಗೂ ಅವ್ರಿಗೂ ತುಂಬ ಮನಸ್ತಾಪಗಳಿರ್ಬೋದು, ಆದರೆ ಇಂಥ ಸಮಯದಲ್ಲಿ ಅವ್ರನ್ನ ಕಾಪಾಡಿ ಸೇಫ್ ಮಾಡೋದು ನಮ್ಮ ಕರ್ತವ್ಯ. ನಾನು ವಿಕ್ರಮ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಬಹಳ ಪ್ರಯತ್ನ ಪಟ್ಟೆ, ಆದರೆ ಸ್ವಿಚ್ ಆಫ್ ಅಂತಲೇ ಬರ್ತಾ ಇದೆ. ಬೈ ಎನಿ ಚಾನ್ಸ್ ವಿಕ್ರಮ್ ಏನಾದರೂ ನಿನಗೆ ಕಾಲ್ ಮಾಡಿದ್ರ? ಇಲ್ಲ ಪ್ರೀತಮ್, ಅವತ್ತು ಲಕ್ಕೇಜಿ ಬಂದಾಗ ಅಷ್ಟೇ ನೋಡಿದವನ್ನ, ಆಮೇಲೆ ಕಾಂಟ್ಯಾಕ್ಟೇ ಇಲ್ಲ. ನೀವು ಹೇಳಿರೋದನ್ನೆಲ್ಲ ಕೇಳಿದ್ರೆ ನನಗೂ ತುಂಬ ಭಯ ಆಗ್ತಿದೆ. ಆದರೆ ಏನು ಮಾಡೋಕ್ಕಾಗುತ್ತೆ ಪ್ರೀತಮ್? ಅವನ ಆಯ್ಕೆ ಮಾಡ್ಕೊಂಡಿರೋ ದಾರಿ ಅವನಿಷ್ಟ ಅಲ್ವಾ? ಅದು ನಿಜಾನೇ. ಏನು ಮಾಡೋದು ಇವಾಗ? ನನ್ನ ಫೋನ್. ಅಯ್ಯೋ ವೇದ, ನನ್ನ ಕೈಯೆಲ್ಲ ಗಲೀಜಾಗ. ಕೆಳಗೆ ವಾಶ್ರೂಮ್. ನೀನು ಸೈಲೆಂಟಾಗಿರೋದು ನೋಡ್ತಿದ್ರೆ ನನ್ನ ಅನುಮಾನ ನಿಜ ಇರೋ ಥರ ಇದೆಯಲ್ಲ. ಹಾಗಾದರೆ ಅವ್ನು ಖಂಡಿತ ವಾಶ್ರೂಮಲ್ಲಿದ್ದಾನೆ. ವೇದ, ವಾಶ್ರೂಮ್. ಹಾಂ ವಾಶ್ರೂಮ್ ತಾನೆ, ಯೂಸ್ ಮಾಡಿ. ಯಾರೂ ಇಲ್ವಲ್ಲ ಇಲ್ಲಿ? ವಿಕ್ರಮ್ನ ತಲೆಗೆ ತುಂಬಿಕೊಂಡು ನನ್ನ ವೇದನ ಮೇಲೆ ಅನುಮಾನ ಪಟ್ಬಿಟ್ನ. ಛೇ, ಏನು ಕೆಲಸ ಮಾಡ್ತಿದ್ದೀನಿ ನಾನು ನಂಬದೆ ನನ್ನ ವೇದನ ಯಾರು ನಂಬ್ತಾರೆ? ಛೇ, ಐ ಆಮ್ ಸಾರಿ ವೇದ, ಐ ಆಮ್ ರಿಯಲಿ ಸಾರಿ.